प्रकटितपरब्रह्मतत्त्वं युवानम् वर्षिष्ठान्ते वसदृशिगणैरावृतं ब्रह्मनिष्ठैः आचार्येन्द्रं करकलितचिन्मुद्रमानन्दमूर्तिं स्वात्मा रामं मुदितवदनं दक्षिणामूर्तिमीडे। वटविटपि समीपे भूमिभागे निषण्णम् सकलमुनिजनानां ज्ञानदातारमारात् त्रिभुवनगुरुमीशं दक्षिणामूर्तिदेवम् पश्यन्नात्मनि मायया बहिरिवोद्भूतं यथा निद्रया यः साक्षात् कुरुते प्रबोधसमये स्वात्मानमेवाद्वयम् तस्मै श्रीगुरुमूर्तये नमः। ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ ಒಂದು ಕೇವಲ ಅದೊಂದು ಸ್ತೋತ್ರ. ಆದರೆ ಯಾಕೆ ಆ ಸ್ತೋತ್ರದ ಪ್ರಭಾವ ಏನು, ಯಾಕದು ಎಲ್ಲ ಸ್ತೋತ್ರಗಳಿಗಿಂತ ಮಿಗಿಲಾಗಿ ಅದು ಮೇಲೆ ಕೇಳುತ್ತೆ ಅಂದರೆ ಅದಕ್ಕೆ ಒಂದೇ ಕಾರಣ ಅಂತ ಹೇಳೋದು ಶಂಕರಾಚಾರ್ಯರು ಹೇಳೋದಿಷ್ಟೇ. ಎಲ್ಲ ಸ್ತೋತ್ರಗಳಲ್ಲೂ ದೇವರ ವರ್ಣನೆ, ದೇವರ ವೈಭವ, ದೇವರ ಆಕಾರ ರೂಪ, ನಮ್ಮ ಭಕ್ತಿಭಾವ ಇದು ತುಂಬಿರುತ್ತೆ. ಆದರೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ನಮಗೆ ಆತ್ಮಜ್ಞಾನ ಉಂಟಾಗುತ್ತೆ. ಆತ್ಮ ಹೇಗಿರಬೇಕು, ಆತ್ಮ ಅಂದ್ರೇನು, ಆತ್ಮದ ಪರಿಶುದ್ಧತೆ ಏನು, ಏನನ್ನ ನಾವು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ಬೋದು ನಮಗೆ. ಹೇಗೆ ಆತ್ಮ ಇದು ಮಾಯೆ ಬೇರೆ, ಬದುಕು ಬೇರೆ. ಬದುಕು ಜೀವನ ಮಾಯೆ, ಅದನ್ನು ಬಿಡಿ. ಮಾಯೆ ಬಿಟ್ಟು ನೀವು ಆತ್ಮಾನ ನೋಡಿ, ಅಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ನಮಗೆ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಇದೆ. ದಕ್ಷಿಣಾಮೂರ್ತಿ ಸ್ತೋತ್ರ ಆ ಪರಶಿವನೇ ಎಲ್ಲ ಧರ್ಮ ತೀರಾ ಹೊರಟೋದಾಗ ಅಧರ್ಮ ತಡೆಯೋಕ್ಕಾಗ್ದಿರ ಪರಶಿವ ದಕ್ಷಿಣಾಮೂರ್ತಿ ರೂಪದಲ್ಲಿ ಬರ್ತಾನೆ. ಬಂದುಬಿಟ್ಟು ಒಂದು ವಟವೃಕ್ಷದ ಕೆಳಗೆ ಕೂತು ಜನರಿಗೆ ಬೋಧನೆ ಕೊಡೋಕ್ಕೆ ಶುರು ಮಾಡ್ತಾನೆ. ಆ ಪರಶಿವನೇ ಇಲ್ಲಿರುವಂತಹ ರೂಪ ದಕ್ಷಿಣಾಮೂರ್ತಿ ರೂಪ. ಅದಕ್ಕೆ ಸ್ತೋತ್ರ ಮಹಾನುಭಾವರಾದಂತಹ ನಮ್ಮ ಶಂಕರಾಚಾರ್ಯರು ವಿರಚಿಸಿ ಅದನ್ನು ಬರೆದು ಅವರು ಅದನ್ನು ಜನಗಳಿಗೆ ಸಹಾಯ ಆಗಲಿ. ನಾವು ಸಂಕಷ್ಟಗಳಲ್ಲಿ ಮುಳುಗಿ ಹೇಳೋರು, ನಾವು ಮಾಯೆಯ ಜಾಲಕ್ಕೆ ಸಿಕ್ಕಿ ಬಿಡೋರು ಸಾಮಾನ್ಯವಾದಂತಹ ನಾವು. ಅದಕ್ಕೆ ನಮಗೆ ಅನುಕೂಲವಾಗಲಿ ಅನ್ನೋ ಒಂದೇ ಕಾರಣಕ್ಕೆ ಅವರೇನು ಮಾಡೋದು ದಕ್ಷಿಣಾಮೂರ್ತಿ ಸ್ತೋತ್ರನ ಬಹಳ ಅಚ್ಚುಕಟ್ಟಾಗಿ ಬಹಳ 8 ಸ್ತೋತ್ರಗಳಲ್ಲಿ ಅದರ ಮಹಿಮೆ ಪೂರ್ತಿ ನಮಗೆ ತಿಳಿಸ್ಕೊಟ್ರು. ಆದ್ದರಿಂದ ದಕ್ಷಿಣಾಮೂರ್ತಿ ಸ್ತೋತ್ರ ಎಲ್ಲ ಸ್ತೋತ್ರಗಳಿಗಿಂತ ವಿಭಿನ್ನವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಒಂದನ್ನು ಪಠಿಸಿದವರ ಹತ್ರ ಕೇಳೋದಾಗಲಿ, ಅಥವಾ ನಿಮಗೆ ಬಂದರೆ ಓದಕ್ಕೆ ಬಂದರೆ ಪಠನೆ ಮಾಡೋದಾಗಲಿ, ನಿಮಗೆ ಹೇಳಕ್ಕೆ ಬಂದರೆ ನೀವು ಹಾಡೋದಾಗಲಿ, ಏನೇನಾದರೂ ಮಾಡಿ
ಯಾವುದೂ ಬರದೇ ಇದ್ದಾಗ ಕೇಳೋದ್ರಾರು ಕೇಳಿ ಅದನ್ನು ನಿಮಗೆ ಪೂರ್ತಿ ಬಲ ಬರುತ್ತೆ ಅಂತ ಹೇಳ್ತಾರೆ. ವಿಶೇಷ ಸ್ಥಾನ ಇದೆ. ಇದೇ ಕಾರಣಕ್ಕೆ ಅವರೆಲ್ಲ ಸ್ತೋತ್ರಗಳು ಒಂದೇ, ಆದರೆ ದಕ್ಷಿಣಾಮೂರ್ತಿ ಸ್ತೋತ್ರನೇ ಒಂದು ಅನ್ನೋದನ್ನು ಹೇಳ್ತಾರೆ. ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಂಥ ಗಾಯತ್ರಿ ಮಂಡಿಯವರಿಗೆ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರಿಗೂ ಅದು ಗೊತ್ತಾಯ್ತು, ಇವತ್ತು ನಮಗೆ ಗೊತ್ತಿರಲಿಲ್ಲ, ಅದನ್ನು ನಾವು ಕಲಿಬೇಕು. ಆಂಟಿ ಇವತ್ತು ಅದನ್ನು ಶುರು ಮಾಡಿದರೆ, ಹೇಳ್ಕೊಟ್ಟು ಶುರು ಮಾಡಿದರೆ ಅದನ್ನು ಬೇಗ ನಮಗೆ ಕಲಿಸ್ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅದನ್ನ ತುಂಬ ಕಲಿಬೇಕು ಅನ್ನೋ ಆಸೆ ಇದೆ. ಅದನ್ನು ಎಷ್ಟು ಅಂದರೆ 10 ಶ್ಲೋಕ ಅಲ್ಲ, ಅದನ್ನು ಬಾಹೆಟ್ ಮಾಡಿಬಿಡ್ಬೇಕು ಅನ್ನೋ ರೀತಿ ನನಗೆ ಆಸೆ ಇದೆ. ಅದನ್ನು ಒಂಚೂರು ಹೂವೆಲ್ಲ ಹಾಕಿ ನಾವು ದೀಪ ಹಚ್ಚೋಷ್ಟಕ್ಕೆ ಶಂಕರಾಚಾರ್ಯರು ಮತ್ತು ದಕ್ಷಿಣಾಮೂರ್ತಿ ಇಬ್ಬರೂ ಪ್ರಸಾದ ಕೊಟ್ಟರು. ಮತ್ತು ದಕ್ಷಿಣಾಮೂರ್ತಿ ಬಗ್ಗೆ ನಮಗೇನು ಅಷ್ಟು ಗೊತ್ತಿರಲಿಲ್ಲ. ಪದ್ಮಾವತಿ ಅವರೆಲ್ಲ ಒಂಚೂರು ಇವತ್ತು ತಿಳಿಸ್ಕೊಟ್ರು ನಮಗೆ. ಅದರಿಂದ ನಮಗೂ ಒಂಚೂರು ಅದರದ್ದು ಅರಿವಾಯ್ತು. ಇನ್ನೂ ಒಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕು, ಕಲಿಬೇಕು ಅನ್ನಿಸ್ತು. ಆದರೆ ನಮಗೆ ಇನ್ನೂ ನೆನ್ನೆನೆ ಒಂದೇ, ಇವತ್ತೊಂದು ದಿವಸ 2 ದಿನ ಹೇಳ್ಕೊಟ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ನೀವೆಲ್ಲ ಬಂದು ಸಹಕರಿಸಲಿಕ್ಕೆ ತುಂಬ ಥ್ಯಾಂಕ್ಸ್. दक्षं नमामि। चित्रं वटतरोर्मूले वृद्धाः शिष्याः गुरुर्युवा। गुरोस्तु मौनं व्याख्यानं शिष्यास्तु छिन्न संशयाः। निधये सर्वविद्यानां भिषजे भवरोगिणां। गुरवे सर्वलोकानां दक्षिणामूर्तये नमः। ॐ नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। दक्षिणा